ನಮಸ್ಕಾರ ವೀಕ್ಷಕರು, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಭಾರತದ ಮಾಜಿ ಉಪ ಪ್ರಧಾನಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯುತ್ಸವದಲ್ಲಿ ಪೂಜೆ ಸಲ್ಲಿಸಿ ಪ್ರತಿಮೆಗೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರು ಮೂವರು ಮಾಲಾರ್ಪಣೆ ಮಾಡಿದರು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಭಾರತದ ಮಾಜಿ ಉಪ ಪ್ರಧಾನಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯುತ್ಸವದಲ್ಲಿ ಬಾಬೂಜಿ ಅವರ ಪುತ್ಥಳಿಗೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರು, ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಶಾಸಕರಾದ ಬಸವರಾಜ ಮತ್ತಿಮೂಡ್, ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ, ಎಸ್ಪಿ ಅಡೂರು ಶ್ರೀನಿವಾಸಲು, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜಾರ್ ಆಲಂ ಖಾನ್, ರಂಜಿತ್ ಆರ್ ಮುಲಿಮನಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಮರ್ ಸಿಂಗ್ ಮೀನಾ ಸೇರಿದಂತೆ ಮಹಾನಗರ ಪಾಲಿಕೆ ಆಯುಕ್ತ ಅವಿನಾಶ್ ಸಿಂಧೆ ಸೇರಿದಂತೆ ಅನೇಕ ಗಣ್ಯರು ಮಾಲಾರ್ಪಣೆ ಮಾಡಿದರು. ಹಾಗೆ ಇವತ್ತು ನಾವು ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಹಿಂದಿನ ವರ್ಷ ನೀತಿ ಸಮಿತಿ ಇತ್ತು, ಬಹಳ ಸರಳ ರೂಪದಲ್ಲಿ ನಾವು ಆಚರಣೆ ಮಾಡಿದ್ದೇವೆ. ಈ ವರ್ಷ ಎಲ್ಲರಿಗೆ ಸೇರಿ ನಾವು ಬಹಳ ಅಪರೂಪದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಿನ್ನೆ ಒಂದು ಬಹಿರಂಗ ಸಭೆ ನಡೆದಿತ್ತು. ಇವತ್ತು ನಾವು ಈ ರೀತಿ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮತ್ತು ಪೂಜೆ ಸಲ್ಲಿಸಿ ಸ್ಟೇಜ್ ಕಾರ್ಯಕ್ರಮ ಮಾಡಿ, ಅದ್ರ ಜೊತೆಗೆ ಮೆರವಣಿಗೆ ಎಲ್ಲ ಸಹ ಇದೆ. ಇಲ್ಲಿ ಕಲಾ ತಂಡವನ್ನು ಎಲ್ಲ ಸಹ ಬಂದಿದೆ. ಈ ಒಂದು ಆಚರಣೆಯಲ್ಲಿ ಒಂದು ಜೀವ ತುಂಬಕ್ಕೆ MLA ಸಾಹೇಬರು ಇದ್ದಾರೆ, ಎಲ್ಲರೂ ಜನಪ್ರತಿನಿಧಿಗಳು ಬಂದಿದ್ದಾರೆ. ಆಯೋಜನೆ ಮಾಡ್ತಾ ಇರೋದು ಸಮಿತಿಯವರ ಅಧ್ಯಕ್ಷರು ಮತ್ತು ಸಮಾಜದ ಎಲ್ಲ ಮುಖಂಡರು ಎಲ್ಲ ಸೇರಿ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಈಗಾಗಲೇ MLA ಸಾಹೇಬರು ಮಾತಾಡುವಾಗ ಹೇಳಿದ್ದಾರೆ, ಬಾಬು ಜಗಜೀವನ್ ರಾಮ್ ಅವರು ಏನೇನು ನೇತೃತ್ವದಲ್ಲಿ ಏನೇನು ಕೆಲಸಗಳು ಆಗಿದೆ, ಏನೇನು ಅವರು ಯಾವ ರೀತಿ ಲೀಡರ್ಶಿಪ್ ಕೊಟ್ಟಿದ್ದಾರೆ ಈ ಒಂದು ಕಂಟ್ರಿಗೆ. ಜೊತೆಗೆ ಹಸಿರು ಕ್ರಾಂತಿ ಅವರು ತಂದಿರೋದು ಬರೀ ಕರ್ನಾಟಕದಲ್ಲಿ ಎಲ್ಲ ಇಡೀ ಭಾರತದಲ್ಲಿ ತಂದಿರೋದು. ಅವರು ಗ್ರೀನ್ ರೆವಲ್ಯೂಷನ್ ಆದ ನಂತರ ಬಹಳಷ್ಟು ಬದಲಾವಣೆಗಳು ಕೃಷಿ ಕ್ಷೇತ್ರದಲ್ಲಿ ಇಲ್ಲದೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಬಂದಿದೆ. ನಮ್ಮ ಭಾರತ ದೇಶದ ಇತಿಹಾಸ ಪುಟದಲ್ಲಿ ಆಗಿ ಹೋಗಿರ್ತಕ್ಕಂಥ, ದೇಶದ ಸ್ವತಂತ್ರವಾಗಿ ಹೋರಾಟ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮರ ಜಯಂತಿಯನ್ನು 118ನೇ ಜಯಂತಿಯನ್ನು ನಾವು ಜಿಲ್ಲಾಧಿಕಾರಿಗಳ ಸರ್ಕಾರ ಪರವಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಿನ್ನೆ ಕೂಡ ಭಾರೀ ಬಹಿರಂಗ ಸಭೆಯನ್ನು ಏರ್ಪಡಿಸಲಾಗಿತ್ತು. ಅದ ನಂತರ ಇವತ್ತು ಮೆರವಣಿಗೆ ಇದೆ. ನಾವೆಲ್ಲರೂ ಪುತ್ಥಳಿಗೆ ಬಂದು ಮಾಲಾರ್ಪಣೆ ಮಾಡಿ ಸರ್ಕಾರದ ವತಿಯಿಂದ ಇವತ್ತು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಒಬ್ಬ ಸತ್ಪುರುಷ, ಮಹಾನ್ ಪುರುಷ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ. ಅದಲ್ಲದೆ ಇವತ್ತು ಬಿಹಾರ್ ವಿಧಾನಸಭೆ ಸದಸ್ಯನಾಗಿ, ಪಾರ್ಲಿಮೆಂಟ್ ಸದಸ್ಯನಾಗಿ ಅನೇಕ ಖಾತೆಗಳಲ್ಲಿ ಮಂತ್ರಿ ಮಾಡಿ ಈ ಕೃಷಿ ಸಚಿವರಾಗಿ ಈ ದೇಶಕ್ಕೆ ಆಹಾರ ಧಾನ್ಯ ನಾವು ಅಮೇರಿಕದಿಂದ ತರ್ತಕ್ಕಂಥ ಪರಿಸ್ಥಿತಿ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿಯೇ ಬೀಜೋತ್ಪಾದನೆಗೆ ಮತ್ತು ಗೊಬ್ಬರಕ್ಕೆ, ರಾಸಾಯನಿಕ ಗೊಬ್ಬರಕ್ಕೆ, ಡ್ಯಾಮ್ಗಳಿಗೆ ಎಲ್ಲ ಹಣವನ್ನು ಒದಗಿಸಿ ರೈತರಿಗೆ ಬೇಕಾಗಿರ್ತಕ್ಕಂಥ ಸಕಲ ಸೌಲಭ್ಯಗಳನ್ನು ಒದಗಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಅದಕ್ಕೆ ಅವನಿಗೂ ದೇಶದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಅಂತ ಹೇಳಿ ಇವತ್ತು ಅನೇಕ ಖಾತೆಗಳು, ರಕ್ಷಣಾ ಖಾತೆ ಬಾಂಗ್ಲಾದೇಶದ ಅಸ್ತಿತ್ವವನ್ನು ಉಳಿಸಿದ ಸಂದರ್ಭದಲ್ಲಿ ಆಗಿರ್ಬೋದು, ಇವತ್ತು ನಮ್ಮ ಶಿಕ್ಷಣ ಸಚಿವರಾಗಿರ್ಬೋದು, ಇವತ್ತು ಕಾರ್ಮಿಕ ಇಲಾಖೆಯ ಸಚಿವರಾಗಿರ್ಬೋದು, ಪೋಸ್ಟ್ ಅಂಚೆ ಸಚಿವರು ಕೂಡ ಆಗಿ ಕೆಲಸ ಮಾಡಿ ಅಪಾರವಾಗಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ ಮತ್ತು ಈ ದೇಶದ ಉಪಪ್ರಧಾನಮಂತ್ರಿ ಆಗಿ ಹೋಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮರ ಒಂದು ಜಯಂತಿಯನ್ನು ನಾವು ಭಾಳ ಸಂತೋಷದಿಂದ ಸಡಗರದಿಂದ ಆಚರಿಸಿದ್ದು. ಧನ್ಯವಾದಗಳು. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ,
ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.